ಸರ್, ಯಾರೇ ಕಂಪ್ಲೇಂಟ್ ಕೊಟ್ಟರು ನೀವು ವಾರೆಂಟ್ ಇಲ್ಲದೆ ಬರೋ ಹಾಗೆ ಇಲ್ಲ. ಬಿಕಾಸ್ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ನಾನು ಅಲ್ಲ, ಇವರು ಅಲ್ಲ, ನಾಟ್ ಈವನ್ ಯು. ಕಂಪ್ಲೇಂಟ್ ಕೊಡಕ್ಕೆ ಬರೋರಿಗೆ ಕಾನೂನು ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮಗೆ ಗೊತ್ತಿಲ್ವಾ? ಆಧಾರ ಇಲ್ಲದೆ, ಸಾಕ್ಷಿ ಇಲ್ಲದೆ, ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಲ್ಲ, ಇದು ತಪ್ಪಲ್ವಾ? ಎಷ್ಟು ಹೇಳಾದ್ಮೇಲೂ ನೀವು ಏಜೆ ಸೊಸೆ ದುರ್ಗಾನ ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ತೀರಿ ಅನ್ನೋದಾದ್ರೆ ಡೆಫಿನೆಟ್ಲಿ ನಾನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ. ದುರ್ಗಾ ಏಜೆ ಸೊಸೆ, ಅವಳ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂದರೆ ನೋಡಿಕೊಂಡು ಸುಮ್ಮನೆ ನಿಂತಿರಲ್ಲ ನಾನು. ಅವಳ ಗೌರವಕ್ಕೆ ಧಕ್ಕೆ ತರೋಂಥವ್ರು ಯಾರೇ ಆದರೂ ಸುಮ್ಮನೆ ಬಿಡೋದೂ ಇಲ್ಲ ನಾನು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ದಯವಿಟ್ಟು ಕ್ಷಮಿಸಿ ಮೇಡಮ್. ಇದು ನಮ್ಮನೆ ಪ್ರಾಬ್ಲಮ್, ನಾವೇ ಸಾಲ್ವ್ ಮಾಡ್ಕೋತೀವಿ. ಎನಿವೆ, ನಿಮ್ಮನ್ನೆಲ್ಲ ಇಲ್ಲಿ ತನಕ ಕರೆಸಿದ್ದಕ್ಕೆ ಐ ಆಮ್ ಸಾರಿ. ಇಟ್ಸ್ ಓಕೆ ಸರ್, ನಾವು ಯೋಚನೆ ಮಾಡೇ ಬರಬೇಕಾಯ್ತು. ನಾವಿನ್ನು ಬರ್ತೇವೆ. ಇನ್ಸ್ಪೆಕ್ಟರ್, ಬರ್ತೀವಿ ಅಲ್ಲ, ಹೋಗ್ತೀವಿ. ಇನ್ನು ಯಾವತ್ತೂ ನೀವುಗಳು ಈ ಮನೆ ಕಡೆ ಬರಬಾರ್ದು. ಸರಿ ಸರ್. ಅಯ್ಯೋ, ಈ ಲೀಲಾ ಮೇಡಮ್ ಏಜೆ ಸರ್ ಏನು ಮಾಡಬೇಡ ಅಂದರು ಅದನ್ನೇ ಮಾಡ್ತಿದ್ದಾರೆ. ಇನ್ನು ಇವ್ರು ಸುಮ್ಮನೆ ಬಿಡ್ತಾರಾ? ಮೇಡಮ್ ಕತೆ ಅದೇನಾಗುತ್ತೋ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಅಯ್ಯೋ, ಓಡದೆ ಕಡ್ದೋಗಿರೋದ್ರ ಬಗ್ಗೆ ನಾನು ನಿನ್ನ ಪ್ರಶ್ನೆ ಮಾಡಿದ್ನ? ಇಲ್ಲ. ಕಡ್ದೋಗಿರೋ ಒಡವೆನ ವಾಪಸ್ ತಗೊಂಬ, ಇಲ್ಲ ಮನೆಗೆ ಸೇರ್ಸಲ್ಲ ಅಂತ ಪನಿಷ್ಮೆಂಟ್ ಕೊಟ್ಟನ? ಇಲ್ಲ. ಮತ್ತೆ ಯಾಕೆ ಕಂಪ್ಲೇಂಟ್ ಕೊಟ್ಟೆ? ಕಳವಾಗಿರೋದು ನಮ್ಮನೆ ವಸ್ತು ತಾನೆ, ಯಾರನ್ನು ಕೇಳಿ ಕಂಪ್ಲೇಂಟ್ ಕೊಟ್ಟೆ? ಇದು ನಿಮಗೆ ಮಾತ್ರ ಮನೆನಾ? ನನಗೂ ಮನೆನೇ. ನಾನು ಈ ಮನೆಯವಳು ತಾನೆ. ಈ ಮನೆಯಲ್ಲಿ ಒಂದು ವಸ್ತು ಕಳ್ತನ ಆಗಿದೆ ಅಂದರೆ ಈ ಮನೆ ಗೃಹಿಣಿಯಾಗಿ ಅದನ್ನು ಕಾಪಾಡೋದು ನನ್ನ ಜವಾಬ್ದಾರಿ ತಾನೆ. ಅದು ಅಲ್ಲದೆ ಆಗ ನನ್ನ ಕೈಲಿ ಜವಾಬ್ದಾರಿ ಇತ್ತು. ಕಳ್ಳರ ಹಿಡಿದ ಸುಮ್ಮನೆ ಇದ್ದಿದ್ರೆ ಕ್ರೆಡಿಬಿಲಿಟಿ ಅನ್ನೋದಕ್ಕೆ ಕಪ್ ಚುಕ್ಕೆ ಆಗುತ್ತೆ. ಅದಕ್ಕೆ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇತ್ತಾ? ನಾನೇನು ಸತ್ತೋಗಿದ್ದ? ರಾಮ್, ಅಮ್ಮ ಪ್ಲೀಸ್. ಮಾತಾಡ್ಬೇಡ. ಮಾತ್ಗೂ ಈ ಮನೆಯವಳು, ಈ ಮನೆ ಜವಾಬ್ದಾರಿ ಅಂತ ಉದ್ದುದ್ದ ಭಾಷಣ ಬೆಳಗಿದ್ಯಲ್ಲ, ನೀನು ನಿಜವಾಗ್ಲೂ ಈ ಮನೆ ಗೃಹಿಣಿ ಆಗಿದ್ರೆ ಕಾಪಾಡ್ಕೋಬೇಕಾಗಿತ್ತು. ಒಡವೆಗಳನ್ನಲ್ಲ, ಈ ಮನೆ ಮರ್ಯಾದಿನ, ಈ ಮನೆ ಗೌರವನ, ಈ ಮನೆ ಘನತೆನ ಅದು ಬಿಟ್ಟು ರೋಡಲ್ಲಿಟ್ಟು ಏನು ಸಾಧಿಸಕ್ಕೆ ಹೊರಟಿದ್ಯಾ? ನೀವು ಹೇಳೋದು ನಿಜ. ಆದರೆ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳ್ತಿದ್ರೆ ನೀವು ನನ್ನ ಸಪೋರ್ಟ್ ಮಾಡ್ತಿದ್ರಿ ಅನ್ನೋ ಯಾವ ನಂಬಿಕೆನೂ ನನಗಿರಲಿಲ್ಲ. ಈಗಲೂ ಇಲ್ಲ. ಅವತ್ತು ನಾನು ಕಿಡ್ನಾಪ್ ಆದಾಗ ಅದೆಲ್ಲ ಮಾಡಿಸಿದ್ದು ದುರ್ಗಾ ಅವರು ಅಂತ ನಾನು ನಿಮ್ಮ ಹತ್ರ ಹೇಳಿದೆ. ನೀವು ಅವ್ರಿಗೆ ಶಿಕ್ಷೆ ಕೊಡೋದಿರಲಿ, ನನ್ನ ಮಾತು ಸಹ ನಂಬಲಿಲ್ಲ. ಇನ್ನೀಗ ನಂಬ್ತೀರಾ? ನಿಮ್ಮನ್ನು ಕೇಳಿ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ರೆ ಈಗ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ರಾ? ಇಲ್ಲ, ನಾನು ಸೊಸೆನೇ ಸರಿ ಅಂತ ಅವ್ರ ಪರವಾಗಿ ಮಾತಾಡ್ತಿದ್ರಿ. ಹೌದು, ಮಾತಾಡ್ತೀನಿ ನಾನು. ಇದೊಂದು ವಿಚಾರಕ್ಕಲ್ಲ, ಇದೊಂದು ಸಂದರ್ಭಕ್ಕಲ್ಲ, ನನ್ನ ಜೀವ ಇರೋವರೆಗೂ ನನ್ನ ಸೊಸೆಯಂದಿರ ಪರವಾಗೇ ಮಾತಾಡ್ತೀನಿ ನಾನು.
ಅದಕ್ಕೆ ಕಾರಣ ಏನು ಗೊತ್ತಾ? ನನ್ನ 3 ಜನ ಸೊಸೆಂದಿರು ಈ ಮನೆ ಮರ್ಯಾದೆ ಹೋಗುವಂತ ಕೆಲಸ ಮಾಡಲ್ಲ. ಇಡೀ ಜಗತ್ತು ಪ್ರಳಯ ಆಗ್ತಾ ಇದೆ ಅನ್ನೋ ನನ್ನ 3 ಜನ ಸೊಸೆಂದಿರು ಈ ಮನೆ ಗೌರವ ಹೋಗೋದಕ್ಕೆ ಬಿಡಲ್ಲ. ಇದು ನನ್ನ ನಂಬಿಕೆ. ಆದ್ರೆ ನೀನ್ ಮಾಡಿದ್ದೆ, ಮತ್ತೆ ಹೊರಗೆ ನೋಡುವಂತ ಪ್ರೂವ್ ಮಾಡ್ತೀನಿ. ನಾನು ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನ ಕಳ್ಕೊಂಡೆ. ಓ ಸೂಪರ್ ಏಜೆ, ಅವರಷ್ಟೇ ಈ ಮನೆ ಸೊಸೆನಾ? ನಮ್ಮ ಅತ್ತೆಗೆ ನಾನು ಈ ಮನೆ ಸೊಸೆನೆ. ಅಲ್ಲಿ ಎಲ್ಲರ ಮುಂದೆ ಒಡವೆ ಕಳ್ತನ ಮಾಡಿಸಿ ನನ್ನ ಅವಮಾನ ಮಾಡಿದ್ರಲ್ಲ, ಅದು ಮರ್ಯಾದೆ ಉಳ್ಸೋರ್ ಮಾಡೋ ಕೆಲ್ಸನಾ? ವಯಸ್ಸಲ್ಲಿ ನಾನು ಚಿಕ್ಕವಳಾಗಿದ್ರು ಸ್ಥಾನದಲ್ಲಿ ಅವ್ರಿಗೆ ಅತ್ತೆ ನಾನು. ಅವತ್ ದೇವಸ್ಥಾನದಲ್ಲಿ ಪುರೋಹಿತರು ಮತ್ತೆ ಅವ್ರ ಶಿಷ್ಯಂದ್ರು ನನಗೆ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡೋ ಹೋಗಿ ಮಾಡಿದ್ರಲ್ಲ, ಇದು ಮನೆ ಮರ್ಯಾದೆ ಕಾಪಾಡೋರು ಮಾಡೋ ಕೆಲ್ಸನಾ? ಅಲ್ಲಾಗಿದ ಅವಮಾನಕ್ಕೆ ಕಾರಣ ಅವರಲ್ಲ, ನೀನು ನಿನ್ನ ಬೇಜವಾಬ್ದಾರಿತನ. ಇಲ್ಲ, ಅದಕ್ಕೆ ಕಾರಣ ನಿಮ್ ಸೊಸೆ, ಅವ್ರು ಮಾಡಿದ ಕುತಂತ್ರ. ಅದ್ ಯಾವ ಕಾನ್ಫಿಡೆನ್ಸ್ ಮೇಲೆ ಈ ಕೆಲಸನ ನಾನು ಸೊಸೆ ಮಾಡಿರೋದು ಅಂತ ಹೇಳ್ತಿದ್ಯಾ? ನೀವ್ ಯಾವ ಕಾನ್ಫಿಡೆನ್ಸ್ ಮೇಲೆ ನಿಮ್ ಸೊಸೆಂದ್ರ ಪರವಾಗಿ ಮಾತಾಡ್ತಿದ್ದೀರೋ, ನಾನು ಅದೇ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಒಡವೆಗಳು ಹೋಗಿದ್ದಕ್ಕೆ ಕಾರಣ ದುರ್ಗಾ ದುರ್ಗಾ ದುರ್ಗಾ. ನೀನ್ ದುರ್ಗಾ ಮೇಲೆ ಆರೋಪ ಮಾಡುದು ಒಂದೇ, ನನ್ನ ಮೇಲೆ ಆರೋಪ ಮಾಡುದು ಒಂದೇ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಸಾರಿ ಏಜೆ, ನಿಮಗೆ ಹರ್ಟ್ ಆಗುತ್ತೆ ಅಂತ ನಾನು ಮಾಡದೇ ಇರೋ ಅಪರಾಧನ ನನ್ನ ಮೇಲೆ ಹಾಕೊಳ್ಳೋಕ್ಕಾಗಲ್ಲ. ನಾನು ಈಗಲೂ ಹೇಳ್ತಿರೋದು ಅದೇ, ಇದು ಮಾಡಿಸಿದ್ದು ದುರ್ಗಾ ಅವರೇ, ನೀವು ಅದನ್ನು ಒಪ್ಕೊಳ್ಳೇಬೇಕು. ಮುಚ್ಚುಬಾಯಿ, ನನ್ನ ಸೊಸೆ ಬಗ್ಗೆ ಈ ತರ ಸುಳ್ಳು ಆರೋಪ ಹೊರಿಸಿದ್ರೆ ನಾನು ಒಪ್ಪಲ್ಲ. ನಾನು ಒಪ್ಕೋಬೇಕು ಅಂದ್ರೆ ಅದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು. 48 ಗಂಟೆ ಒಳಗೆ ಪ್ರೂವ್ ಮಾಡ್ತೀನಿ. ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಹೌದು, ಈ ಮನೇಲಿ ನಾನು ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಒಂದ್ ವೇಳೆ ನನ್ನ ಕೈಲಿ ಪ್ರೂವ್ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ದುರ್ಗಾ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲ ಅಂದ್ರೆ ನಾನೇ ನಿನ್ನ ನಮ್ಮ ಮನೆಯಿಂದ ಹೊರಗೆ ಹಾಕ್ತೀನಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ